ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಬಿ ಎಡ್ನ ಒಂದು ರೌಂಡ್ ಏನಿದೆಯಲ್ಲ ಒಂದು ರೌಂಡ್ಸ್ಗಳನ್ನು ಮಾಡ್ತಾರಲ್ಲ ಒಂದು ಪ್ರಕ್ರಿಯೆಗಳೇ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಸಾಕಷ್ಟು ಮಿಸ್ಟೇಕ್ಗಳನ್ನ ಮಾಡ್ಕೊತಿದ್ದೀರಾ. ಸೊ ಒಂದು ಯಾರಿಗೆ ಸೀಟ್ ಸಿಗುವ ಸಾಧ್ಯತೆಗಳಿದಾವೆ ಒಂದು ಸೆಕೆಂಡ್ ರೌಂಡ್ನಲ್ಲಿ ಯಾವ ಇದೆಲ್ಲ ಅಭ್ಯರ್ಥಿಗಳಿಗೆ ಮತ್ತೆ ಸ್ಟಾರ್ ಮಾರ್ಕ್ ಬರ್ಬೋದಾಗಿದ್ರೆ, ಸೊ ಯಾರ ಹೆಸರು ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಸೆಕೆಂಡ್ ರೌಂಡ್ನಲ್ಲಿ, ಅಥವಾ ಯಾರ ಹೆಸರು ಈ ರೌಂಡಲ್ಲಿ ಕೂಡ ಬರೋದಿಲ್ಲ. ಸೊ ಎಲ್ಲ ಒಂದು ಪ್ರಕ್ರಿಯೆಗಳಿದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿರುವಂಥದ್ದಾಗಿರುತ್ತೆ. ಮೊದಲನೇದಾಗಿ ಸೆಕೆಂಡ್ ರೌಂಡ್ನಲ್ಲಿ ಯಾರಿಗೆ ಸೀಟು ಸಿಗುವ ಸಾಧ್ಯತೆ ಇದೆ, ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಬಿಡ್ತೇನೆ. ಸೊ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು ಸೆಕೆಂಡ್ ರೌಂಡ್ಗೆ ಬಂದಿರತಕ್ಕಂಥ ಅಭ್ಯರ್ಥಿಗಳಿದ್ದಲ್ಲ, ನೆಕ್ಸ್ಟ್ ರೌಂಡಲ್ಲಿ ನನಗೆ ಸೀಟ್ ಬೇಕು ಅಂತಂದ್ಬಿಟ್ಟು, ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಸೀಟ್ ಮೆಟ್ರಿಕ್ಸ್ ಅಂದರೆ ಸೀಟ್ ಮೆಟ್ರಿಕ್ಸ್ ಎಲ್ಲ ಪ್ರಕಟ ಮಾಡಿ ಆಪ್ಷನ್ ಎಲ್ಲ ಮಾಡಿ ಅಂತ ಹೇಳಿದ್ರು. ಮೇಯ್ನ್ ಆಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದೆಲ್ಲ ಹೆಸರು ಬರೋದು ಬಿಡೋದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಪ್ರಕಟ ಮಾಡ್ತಕ್ಕಂಥ ಹೆಸರು ಬರೋದು ಬಿಡೋದು ಹೇಳ್ತಿರೋದು ಕಾಲೇಜ್ ಎಲ್ಲ. ಮೊದಲನೇದಾಗಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಗ್ಗೆ ಮಾತಾಡೋಣ. ಕಟ್ ಆಫ್ ಅಂತಕ್ಕಂಥ ಇರುತ್ತಲ್ಲ, ಕಟ್ ಆಫ್ನ ಆಧಾರದ ಮೇಲೆ ಬರೋದಾಗಿರುತ್ತೆ. ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜು ರಿಸರ್ವೇಷನ್ ಕ್ಲೈಮ್ ಮಾಡಿರ್ತಿರಲ್ಲ ಅಭ್ಯರ್ಥಿಗಳು, ಆ ಒಂದು ರಿಸರ್ವೇಷನ್ಗಳನ್ನು ಅವರು ಹೊಂದಿದ್ದು ಆ ಒಂದು ಕಟ್ ಆಫ್ಗಳು ಅಂದರೆ ಆ ಒಂದು ಬಿಡುಗಡೆ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಏನಿರುತ್ತಲ್ಲ ಒಂದು ಕಟ್ ಆಫ್ ಅಂತಕ್ಕಂಥದ್ದು, ನಿಮ್ಮ ಪರ್ಸೆಂಟೇಜ್ ಅದಕ್ಕಿಂತ ಅಧಿಕ ಇದ್ದಾಗ ಪಾಯಿಂಟಲ್ಲಿದ್ದರೂ ಕೂಡ ನಿಮ್ಮ ಹೆಸರನ್ನ ಸೆಲೆಕ್ಷನ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡ್ತಾರೆ, ಹೆಸರು ಬರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ಒಂದು ಕಟ್ ಆಫ್ ಏನು ಪ್ರಕಟ ಆಗಿತ್ತಲ್ಲ ಇವಾಗ, ಆಗಿದ್ರೆ ಯಾರ ಹೆಸರು ಬರೋದಿಲ್ಲ ಅದ್ರ ಬಗ್ಗೆ ನೋಡುವಂಥದ್ದು. ಮೊದಲನೇದಾಗಿ ಇವಾಗ ಅದನ್ನ ಹೇಳೋಣ. ಯಾರ ಹೆಸರು ಬರೋದಿಲ್ಲ ಅಂದರೆ ಈ ಒಂದು ಸೆಕೆಂಡ್ ರೌಂಡ್ನ ಕಟ್ ಆಫ್ ಅಂತಕ್ಕಂಥದ್ದು ಫಸ್ಟ್ ರೌಂಡ್ನ ಕಟ್ ಆಫ್ ಇತ್ತು, ಅರ್ಥ ಮಾಡ್ಕೊಳ್ಳಿ ಹೇಳ್ತಿರ್ತಕ್ಕಂಥದ್ದು. ನಾವು ಫಸ್ಟ್ ರೌಂಡ್ನ ಕಟ್ ಆಫ್ ಏನು ಬಿಡುಗಡೆ ಮಾಡಿದಲ್ಲ, ಸೆಕೆಂಡ್ ರೌಂಡ್ನ ಕಟ್ ಆಫ್ ಅಂತಕ್ಕಂಥದ್ದು ಅದಕ್ಕಿಂತ ಸ್ವಲ್ಪ ಇಳಿಕೆ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಒಂದು ಎಕ್ಸಾಂಪಲ್ ಯಾವ ಥರ ಒಂದು ಕ್ಯಾಟಗರಿಗಳಿಗೆ 78 ಇತ್ತು, 79 ಇತ್ತು, 80 ಇತ್ತು, 82% ಇತ್ತು, ಈ ಥರ ಅಂತಂದರೆ ಸೆಕೆಂಡ್ ರೌಂಡ್ನ ಕಟ್ ಆಫಲ್ಲಿ 2ರಿಂದ 2.5% ಆಲ್ಮೋಸ್ಟ್ 1.5ರಿಂದ 2.5% ರೇಂಜ್ಗೆ ಇಳಿಕೆ ಆಗುತ್ತೆ. ರೇರ್ ಕೇಸಸ್ ತುಂಬ ಇಳಿಕೆ ಆಗ್ಬೋದಾಗಿರುತ್ತೆ, ಬಿಟ್ಟರೆ ಇಷ್ಟು ಪರ್ಸೆಂಟೇಜ್ ಅಂತೂ ಇಳಿಕೆ ಆಗುತ್ತೆ. ಸೊ ಈ ಒಂದು ಕಟ್ ಆಫ್ ಏನಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಆರ್ಟ್ಸ್ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಿರೋದಾಗಿರುತ್ತೆ. ಯಾಕಂದರೆ ಸೈನ್ಸ್ ವಿದ್ಯಾರ್ಥಿಗಳ ಕಟ್ ಆಫ್ ಅನ್ನು ರಿಲೀಸ್ ಮಾಡಿಲ್ಲ. ಸೊ ಅಭ್ಯರ್ಥಿಗಳು ಇವಾಗ ತಿಳಿಸುವಂತಂದರೆ ಆರ್ಟ್ಸ್ ವಿದ್ಯಾರ್ಥಿಗಳ ಕಟ್ ಆಫ್ ಪ್ರಕಾರದಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೆ 2% ರೇಂಜ್ಗೆ ಇಳಿಕೆ ಆಗುತ್ತೆ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಅಂದಾಜಲ್ಲಿ. ಸೊ ಈ ಒಂದು ಪರ್ಸೆಂಟೇಜ್ ಏನಿರುತ್ತಲ್ಲ ತುಂಬ ಇಳಿಕೆನೂ ಆಗಲ್ಲ. ಸೊ ಈ ಕಾರಣಕ್ಕೆ ಕಟ್ ಆಫ್ ಏನಿರುತ್ತಲ್ಲ ಫಸ್ಟ್ ರೌಂಡ್ದು, ಆ ಬೇಸ್ ಮೇಲೆ ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ನಿಮ್ಮ ಒಂದು ಪರ್ಸೆಂಟೇಜ್ 2.5% ಅನ್ನೋ ಕಟ್ ಆಫ್ ಹೇಳಿದ್ರೆ ಎಷ್ಟಕ್ಕೆ ನಿಂತ್ಕೋಬಹುದು. ಸೊ ಆ ಬೇಸ್ ಮೇಲೆ ನಿಮ್ಮ ಹೆಸರು ಬರುತ್ತೆ ಅಲ್ವಾ ಅಂತ. ಓಕೆ, ಹೆಸರಂತೂ ಬರುತ್ತೆ ಅನ್ಕೊಳ್ಳಿ. ಯಾವೆಲ್ಲ ಅಭ್ಯರ್ಥಿಗಳ ಹೆಸರು ಕನ್ಫರ್ಮ್ ಇರುತ್ತೆ ಅಂದರೆ, ಫಸ್ಟ್ ರೌಂಡ್ನಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತಲ್ಲ, ಆಟೋಮೆಟಿಕ್ಲಿ ಸೆಕೆಂಡ್ ರೌಂಡ್ಗೆ ಅವ್ರ ಹೆಸರೆಲ್ಲ ಕನ್ಸಿಡರ್ ಆಗುತ್ತೆ, ಹೆಸರಂತೂ ಬರುತ್ತೆ. ಆಪ್ಷನ್ ಎಂಟ್ರಿ ನೀವು ಮಾಡಬಹುದಾಗಿರುತ್ತೆ. ನೀವು ಕೂಡ ಆಪ್ಷನ್ ಎಂಟ್ರಿ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಿದ್ರು ಮಾಡಿಲ್ಲ ಅಂದ್ರೆ ಹೆಸರಂತೂ ಬರುತ್ತೆ, ಕನ್ಸಿಡರ್ ಆಗೋದ್ರಿಂದ. ನಂತರದಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿ ಕೂಡ ನನಗೆ ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದ್ರು, ಅಥವಾ ಆಯ್ಕೆ ಮಾಡದಿರೋರು ಅಂತ ಇಲಾಖೆಯವರು ಮೆನ್ಷನ್ ಮಾಡಿದ್ದಾರೆ. ಆ ಕಾರಣಕ್ಕೆ ನಿಮ್ಮ ಹೆಸರನ್ನ ಕೂಡ ಪ್ರಕಟ ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರುತ್ತೆ. ಯಾಕಂದ್ರೆ ಕಟ್ ಆಫ್ ಜಾಸ್ತಿನೇ ಇರುತ್ತೆ ನಿಮ್ಮದು. ಮತ್ತೆ ಫಸ್ಟ್ ರೌಂಡಲ್ಲಿ ಹೆಸರೇ ಬಂದಿರಲ್ಲ, ಆ ಎಲ್ಲ ಅಭ್ಯರ್ಥಿಗಳಿಗೆ ಹೆಸರು ಬರುತ್ತೆ ಅಂತ ಕೇಳ್ತಿರಲ್ಲ. ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜ್ ನಿಮ್ದಿದ್ರೆ, ಅಥವಾ ಕಟ್ ಆಫ್ ಇಳಿಕೆ ಆದಾಗ ನಿಮ್ಮ ಪರ್ಸೆಂಟೇಜ್ ಏನಿರುತ್ತಲ್ಲ, ಸೊ ಫಸ್ಟ್ ರೌಂಡ್ನ ಕಟ್ ಆಫ್ ಇವಾಗ ನಿಮ್ದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನಿಮ್ಮ ಒಂದು ಕ್ಯಾಟಗರಿ ಏನಿದೆ ಆ ಒಂದು ಕ್ಯಾಟಗರಿಗೆ 79% ಇತ್ತು ಅನ್ಕೊಳ್ಳಿ ಕಟ್ ಆಫ್. ಸೊ ನಿಮ್ಮ ಪರ್ಸೆಂಟೇಜು 78 ಇತ್ತು. ಸೊ ಫಸ್ಟ್ ರೌಂಡಲ್ಲಿ 79% ನಿಮ್ಮ ಕ್ಯಾಟಗರಿ ಕಟ್ ಆಫ್ ಇತ್ತು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಅಂತ ಬಂದಾಗ ಅದು 77 ಈ ಥರ ನಿಂತಾಗ ನಿಮ್ಮ ಪರ್ಸೆಂಟೇಜ್ 78 ಇರೋದ್ರಿಂದ, ಅರ್ಥ ಮಾಡ್ಕೊಳ್ಳಿ 78 ನಿಮ್ಮ ಪರ್ಸೆಂಟೇಜ್ ಇರೋದ್ರಿಂದ ನಿಮ್ಮ ಹೆಸರನ್ನ ಸೆಲೆಕ್ಷನ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ ಬರುತ್ತೆ. ಇನ್ನು 76, 75 ಎಲ್ಲ ಪರ್ಸೆಂಟೇಜ್ ಇದೆಯಲ್ಲ, ಆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ಗಳಿಗೆ ನೀವು ಹೋಗಬೇಕಿರುತ್ತೆ, ಅಂದರೆ ಕನ್ಸಿಡರ್ ಆಗ್ತಾರೆ, ವೆಯ್ಟ್ ಮಾಡಬೇಕಿರುತ್ತೆ ಅಷ್ಟೇ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿನ ಕೂಡ ಕೊಡ್ತೇವೆ. ಈಗ ಸದ್ಯಕ್ಕೆ ಒಂದು ಸ್ಟಾರ್ ಮಾರ್ಕ್ ಬರೋದು ಯಾರಿಗೆ, ಏನು ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬರುತ್ತೆ ಅಂದರೆ, ಹೆಚ್ಚಿಗೆ ಕಾಲೇಜಿನ ನೀವು ಆಯ್ಕೆ ಮಾಡಿಲ್ಲ ಅಂತ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಸ್ಕ್ರೀನ್ ಮುಖಾಂತರ ನೋಡ್ತಾ ಇರಬೇಕಾಗಿರುತ್ತೆ. ಅಭ್ಯರ್ಥಿಗಳಿಗೆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮಿತಿ ಇರೋದಿಲ್ಲ, ಲಿಮಿಟ್ ಹಾಕಿರೋದಿಲ್ಲ ಅವರು. ಆದರೆ ಅಭ್ಯರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ಅಭ್ಯರ್ಥಿಗಳಿಗೆ ಜವಾಬ್ದಾರಿ ಆಗಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡದಿರುವಂಥ ಕಾಲೇಜಲ್ಲಿ ಸೀಟ್ ಇದ್ದರೂ ಕೂಡ ಅವರಿಗೆ ಸೀಟ್ ಕೊಡೋದಿಲ್ಲ ಅಂತ ಮಾಹಿತಿನ ಕೊಡಲಾಗೋದಿಲ್ಲ ಅಂತಂದ್ಬಿಟ್ಟು, ಅಂದರೆ ಅಭ್ಯರ್ಥಿಗಳಿಗೆ ಸ್ಟಾರ್ ಕೊಡ್ತಾರೆ ಆ ಸಂದರ್ಭದಲ್ಲಿ. ಇವಾಗ ನೀವು 5 ಕಾಲೇಜು, 10 ಕಾಲೇಜು, 15 ಕಾಲೇಜು, 20 ಕಾಲೇಜು ಕೊಟ್ಟಿದ್ದೀರಾ ಅಂದರೆ 25 ಕಾಲೇಜ್ ಕೊಟ್ಟಿರಿ ನೀವು. ಆದರೆ ಆ ಒಂದು 25 ಕಾಲೇಜಿಗೂ ನಿಮಗೆ ಕೊಡ್ಲಿಕ್ಕೆ ಆಗುತ್ತೆ ಏನು ಅಂತ ನೋಡ್ತಾರೆ. ನಿಮಗೆ ಅಧಿಕ ಪರ್ಸೆಂಟ್ ಇರತಕ್ಕಂಥ ಆ ಒಂದು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಾಗ ಅವರಿಗೆ ಸೀಟ್ ಹೋಗುತ್ತೆ. ಆ ಕಾರಣಕ್ಕೆ ನಿಮಗೆ ಮಿತಿನೇ ಕೊಟ್ಟಿಲ್ಲ ಅವರು. 100, 150, 200 ಎಷ್ಟು ಕಾಲೇಜ್ ಬೇಕಾದ್ರೂ ಆಯ್ಕೆ ಮಾಡಬಹುದಾಗಿರುತ್ತೆ, ಮಿತಿ ಇರೋದಿಲ್ಲ. ಕನಿಷ್ಠ ಅಂದರೆ ಒಂದು ಕಾಲೇಜಾರು ಇರಬೇಕು ನಿಮ್ಮ ಐಡಿಲಿ ಸೇವ್ಡ್ ಸಕ್ಸಸ್ಫುಲ್ ಅಂತ ಕೊಡಲಿಕ್ಕೆ. ಬಟ್ ಅಧಿಕ ಕಾಲೇಜನ್ನು ಆಯ್ಕೆ ಮಾಡಬಹುದಾಗಿರುತ್ತೆ, ಯಾವುದೇ ಮಿತಿ ಇರೋದಿಲ್ಲ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಆದರೂ ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ, ಸುಮ್ಮನೆ 100, 150, 200 ಕೊಡಬೇಕು ಅಂದ್ಬಿಟ್ಟು ಆಯ್ಕೆ ಮಾಡೋದಲ್ಲ. ಬಟ್ ಹಂಗಂತ ಅಂದ್ಬಿಟ್ಟು ತುಂಬ ದೊಡ್ಡ ನಂಬರ್ ಅಂತ ಅನಿಸ್ಬೋದು ಅಷ್ಟು ಕಾಲೇಜ್ ಯಾವ ಥರ ವಿಚಾರಿಸೋಣ ಅಂತ. ಬಟ್ ಸರ್ಕಾರಿ ಕೋಟಾದ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದ್ರೆ ಅಭ್ಯರ್ಥಿಗಳಿಗೆ ಇದು ಇರೋದಾಗಿರುತ್ತೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಅಂದರೆ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೋಗ್ತಾ ಅಭ್ಯರ್ಥಿಗಳಿಗೆ ಸೀಟ್ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತದೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಒಂದು ರೌಂಡ್ಸ್ಗಳಲ್ಲಿ ಸೀಟ್ ಫಿಲ್ ಆಗ್ತಾ ಇರುತ್ತೆ. ಉಳಿಕೆ ಆಗಿರೋ ಸೀಟ್ಸ್ಗೆ ಮಾತ್ರ ರೌಂಡ್ಸನ್ನು ಮಾಡ್ತಾರೆ, ಅಧಿಕ ಸೀಟ್ಸನ್ನು ಆ್ಯಡ್ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ನಂತರದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದು ಏನಂದರೆ, ಪ್ರಕ್ರಿಯೆಗಳು ಹೋಗೋದು ಇದೇ ರೀತಿಯಾಗಿ ಇರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಈ ಥರ ರೌಂಡ್ಸ್ ಮಾಡ್ತಿರಲ್ಲ. ಸೊ ಅದರಲ್ಲಿ ಸೀಟ್ ಉಳಿಕೆ ಆಗಿರೋ ಸೀಟ್ಸ್ಗಳಿಗೆ ರೌಂಡ್ಸನ್ನು ಮಾಡ್ತಿರ್ತಾರೆ, ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಿರ್ತಾರೆ. ಮತ್ತು ಅಧಿಕ ಕಾಲೇಜನ್ನು ಆಯ್ಕೆ ಮಾಡಿ. ಈಗ ಸರ್ಕಾರಿ ಕೋಟಾ ಸೀಟು ನನಗೆ ಎಲ್ಲ ಒಂದು ಕಡೆ ಸಿಕ್ಕರೂ ಪರವಾಗಿಲ್ಲ ಅದೇ ಅಂತ ಅಂದ್ಬಿಟ್ಟು ಅಧಿಕ ಕಾಲೇಜನ್ನು ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ. ಅದಕ್ಕೂ ಕೂಡ ಅಧಿಕ ಕಾಲೇಜ್ ಅಂದರೂ ಕೂಡ, ಮತ್ತು ಅವ್ನು ಎಲ್ಲೋ ಒಂದು ಕಡೆ ಸೀಟ್ ಸಿಕ್ಕರೂ ಕೂಡ ನನ್ನ ಡಿಸ್ಟಿಕೇ ಬೇಕು ಅಂತ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಲಕ್ ಇರಬೇಕಿರುತ್ತೆ ವಿನಃ ಇಲ್ಲಾಂದರೆ ಚಾನ್ಸಸ್ ತೀರಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅಥವಾ ಅಧಿಕ ಪರ್ಸೆಂಟೇಜ್ ಇರಬೇಕಿರುತ್ತೆ, ಅಥವಾ ಜೊತೆಗೆ ನಿಮ್ಮ ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಅನ್ಕೊಂಡಂಥ ಕಾಲೇಜುಗಳು ಬೇಕು ಅಂದರೆ. ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ದೂರದ ಕಾಲೇಜುಗಳು, ದೂರದ ಡಿಸ್ಟಿಕ್ಸ್ಗಳಲ್ಲಿ ಹೋಗಿ ಇವಾಗ
ಎಕ್ಸಾಂಪಲ್ ಅಧಿಕ ಕಾಲೇಜ್ ಇರತಕ್ಕಂಥದ್ದು ಬ್ಯಾಂಗ್ಳೂರಲ್ಲಿ 45 ಆಲ್ಮೋಸ್ಟ್ ಅಧಿಕ ಕಾಲೇಜುಗಳಿದ್ದಾವೆ. ಸೊ ನಿಮ್ದು ಯಾವುದೇ ಡಿಸ್ಟ್ರಿಕ್ಟ್ ಅದು ನಾರ್ತ್ ಕರ್ನಾಟಕ ಆದರೂ ಕೂಡ ಇಲ್ಲಿ ಕಾಲೇಜಸ್ಗಳಿದ್ದಾವೆ ಅಂದ್ಬಿಟ್ಟು ಇಲ್ಲಿ ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ. ಹಂಗೂ ಕೂಡ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಕಾಲೇಜ್ ಆಯ್ಕೆ ಮಾಡಬೇಕಾದ್ರು ತುಂಬ ದೂರದ ಡಿಸ್ಟ್ರಿಕ್ಟಲ್ಲಿ ವಿಚಾರಿಸಿ ಕಾಲ್ ಮಾಡಿ, ನಾವು ವಿಸಿಟ್ ಮಾಡಿ, ಏನೋ ಒಂದು ಮಾಡಿ ವಿಚಾರಿಸ್ತೀರಿ. ಹಾಗೆ ಅಂತ ನೀವು ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಆಮೇಲೆ ಫೀಸ್ ಜಾಸ್ತಿ ಕೇಳ್ತೀರಿ ಅನ್ನೋ ಮತ್ತು ಏನೇನೋ ಸಮಸ್ಯೆಗಳಾಗುತ್ತೆ. ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಕೂಡ ಮಾಹಿತಿನ ಕೊಟ್ಟಿದ್ದೀವಿ. ಸೊ ಆ ಕಾರಣಕ್ಕೆ ಇವಾಗ ಬ್ಯಾಂಗ್ಳೂರು ಕಾಲೇಜಲ್ಲಿ ಹೆಚ್ಚಿಗೆ ಕಾಲೇಜ್ ಇರೋದ್ರಿಂದ ಎಕ್ಸಾಂಪಲ್ ಹೇಳ್ತಿರುವಂಥದ್ದು, ನೀವು ಅಲ್ಲಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಾಗ ಸೀಟ್ ಸಿಗುವ ಸಾಧ್ಯತೆಗಳಿರುತ್ತೆ ನಿಮಗೆ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಪರ್ಸೆಂಟೇಜ್ಗಳು ನಮ್ಮ ಡಿಸ್ಟಿಕ್ಗೆ ಬೇಕು ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿನೇ ಪರ್ಸೆಂಟೇಜ್ ಜಾಸ್ತಿ ಮಾಡಿರುವಂಥ ಅಭ್ಯರ್ಥಿಗಳು ಇರ್ತಾರೆ. ಮತ್ತು ಕಾಲೇಜ್ 12, 13 ಕಾಲೇಜ್ ಈ ಥರ ಇದ್ದಾಗ ಹೇಗೆ ಸಾಧ್ಯತೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ಇವುಗಳನ್ನು ಅರ್ಥ ಮಾಡ್ಕೊಂಡು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿದರೆ ಸರ್ಕಾರಿ ಕೋಟಾ ಸೀಟು ಬಿ ಎಡ್ದು ಬೇಕೇ ಬೇಕು ಅಂದರೆ ಅಭ್ಯರ್ಥಿಗಳಿಗೆ ಎಲ್ಲೇ ಸೀಟ್ ಸಿಕ್ಕರು ಹೋಗಿ ನಾನು ಹಾಸ್ಟೆಲ್ ಅಥವಾ ಪಿ ಜಿನ ಮಾಡಿಕೊಂಡು ಅಭ್ಯಾಸ ಮಾಡ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ನೀವು ಹೋಪ್ ಇಟ್ಕೋಬೋದಾಗುತ್ತೆ. ಅಥವಾ ನಿಮ್ಮೊಂದು ರಿಲೇಟಿವ್ಸ್ ಇದ್ದಾರೆ, ಏನೋ ಒಂದು ಕಾರಣಕ್ಕೆ ನೀವು ಅಲ್ಲಿ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಅದನ್ನು ಹೊರತುಪಡಿಸಿರೋ ಅಭ್ಯರ್ಥಿಗಳಿಗೆ ಇದೇ ಡಿಸ್ಟ್ರಿಕ್ಟ್ ಬೇಕು ಹಾಗೆ ಹೀಗೆ ಅಂತ ಅಲ್ಲಲ್ಲೇ ಕೊಡ್ತಾ ಇದ್ರು ಕೂಡ ಸ್ಟಾರ್ ಮಾರ್ಕ್ ಬರ್ತಿರುತ್ತೆ, ಅಥವಾ ತುಂಬ ನೀವು ಕೆಳಗಡೆ ಎಲ್ಲ ಕೊಟ್ಟಿರುವಂಥ ಕಾಲೇಜುಗಳು ಅಲರ್ಟ್ ಆಗ್ತಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಒಂದು ಕ್ಯಾಂಡಿಡೇಟ್ಗೆ 2 ಅವಕಾಶ ಅಂತಲೂ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅದನ್ನು ಕೂಡ ತಿಳ್ಕೊಂಡಿರಬೇಕಾಗಿರುತ್ತೆ. ಐ ಹೋಪ್ ಎಲ್ಲ ಅಭ್ಯರ್ಥಿಗಳಿಗೆ ಇವಾಗ ಇದ್ದಂಥ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಬೈ ದ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ. ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ತಿಳಿಸ್ಬೋದು. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದಾಗಿರುತ್ತೆ.